ರಾಮನಗರ ಜಿಲ್ಲೆಗೆ ಸಂಬಂಧಪಟ್ಟಂತೆ ರಾಜ್ಯದ ಉಪಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಕಾಂಗ್ರೆಸ್ನ ಎಲ್ಲ ನಮ್ಮ ಜಿಲ್ಲಾ ನಾಯಕರುಗಳು ಮುಖ್ಯಮಂತ್ರಿಗಳ ಹತ್ರ ಒಂದು ಮೆಮೊರಂಡಮ್ನ ಸಲ್ಲಿಸಿದ್ದಾರೆ. ಬಹುಶಃ ಬೆಂಗಳೂರು ದಕ್ಷಿಣಕ್ಕೆ ರಾಮನಗರ ಜಿಲ್ಲೆಯನ್ನು ಸೇರಿಸಬೇಕು ಅಂತಕ್ಕಂಥ ಒಂದು ವಿಷಯದ ಬಗ್ಗೆ ಈಗಾಗಲೇ ಸಾಕಷ್ಟು ಮಹತ್ವವನ್ನು ಪಡ್ಕೊಂಡಿದೆ ರಾಜ್ಯದಲ್ಲಿ ಈ ವಿಷಯ. ಬಹುಶಃ ಇವತ್ತು ಅವ್ರು ಹೇಳ್ತಕ್ಕಂಥದ್ದು ಬೆಂಗಳೂರು ದಕ್ಷಿಣಕ್ಕೆ ರಾಮನಗರದ 4 ತಾಲೂಕುಗಳನ್ನ ಸೇರಿಸಿದಂಥ ಸಂದರ್ಭದಲ್ಲಿ ಏನೋ ಭಾಳ ದೊಡ್ಡ ಮಟ್ಟದಲ್ಲಿ ಅನುಕೂಲ ಆಗ್ಬಿಡುತ್ತೆ ಜಿಲ್ಲೆಯ ಜನತೆಗೆ ಅಂತಕ್ಕಂಥದ್ದು ಪಾಪ ಅವ್ರ ಭಾವನೆ. ಜಿಲ್ಲೆಯ ಒಬ್ಬ ಮತದಾರನಾಗಿ ಇವತ್ತು ನನ್ನ ಕೆಲವೊಂದಷ್ಟು ಪ್ರಶ್ನೆಗಳಿದೆ ಈ ವಿಷಯವಾಗಿ. ಅಷ್ಟು ಸುಲಭವಾಗಿ ನೀವು ಈ ಜಿಲ್ಲೆಯನ್ನು ಬೆಂಗಳೂರು ದಕ್ಷಿಣಕ್ಕೆ ಸೇರಿಸಲಿಕ್ಕೆ ಏನು ಹೊರಟಿದ್ದೀರಿ? ನನ್ನ ಪ್ರಶ್ನೆಗಳು ಆಧಾರ್ ಕಾರ್ಡಿಂದ ಹಿಡಿದು ಗ್ಯಾಸ್ ಬಿಲ್ ಅಡ್ರೆಸ್ಸಿಂದ ಹಿಡಿದು ರೆವಿನ್ಯೂ ರೆಕಾರ್ಡ್ಸ್ಗಳಿರ್ಬೋದು, ಗೌರ್ಮೆಂಟ್ ರೆಕಾರ್ಡ್ಸ್ಗಳಿರ್ಬೋದು, ಇವೆಲ್ಲವೂ ಕೂಡ ಬದಲಾಗಬೇಕಾಗತ್ತೆ, ಹೌದಲ್ವೇ? ಇವೆಲ್ಲವೂ ಬದಲಾಗಬೇಕು ಅಂದರೆ 4 ತಾಲೂಕಿನ ಜನಸಾಮಾನ್ಯರು ಪ್ರತಿನಿತ್ಯ ತಾಲೂಕು ಕಚೇರಿಗಳಿಗೆ ಪರದಾಡಬೇಕಾಗ್ತದೆ. ಪಾಪ ಜನಸಾಮಾನ್ಯರು ಪರದಾಟ ಮಾಡೋದು ಒಂದು ಭಾಗ. ಈ ರೆವಿನ್ಯೂ ರೆಕಾರ್ಡ್ಗಳು, ಸರ್ಕಾರಿ ರೆಕಾರ್ಡ್ಗಳು ಬದಲಾವಣೆ ಆಗಬೇಕು, ವೋಟರ್ ಐ ಡಿ ಬದಲಾವಣೆ ಆಗಬೇಕು, ಅಡ್ರೆಸ್ ಗ್ಯಾಸ್ ಬಿಲ್ ಅಡ್ರೆಸ್ ಬದಲಾವಣೆ ಆಗಬೇಕು, ಆಧಾರ್ ಕಾರ್ಡ್ ಬದಲಾವಣೆ ಆಗಬೇಕು, ಎಲ್ಲವೂ ಬದಲಾವಣೆ ಆಗಬೇಕಲ್ವೇ? ಅಷ್ಟು ಸುಲಭದ ಮಾತಾ ಇದು? 4 ತಾಲೂಕಿನ ಜನಸಾಮಾನ್ಯರಿಗೆ ಪ್ರತಿನಿತ್ಯ ನೀವು ತಾಲೂಕು ಕಚೇರಿಗಳಿಗೆ ಪರದಾಡ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡ್ತೀರಿ. 2007ರಲ್ಲಿ ಮಾನ್ಯ ಕುಮಾರಣ್ಣ ಅವರು ಮೊದಲನೇ ಬಾರಿ ರಾಜ್ಯದ ಮುಖ್ಯಮಂತ್ರಿ ಆದಾಗ ರಾಮನಗರನ ಜಿಲ್ಲೆಯಾಗಿ ಘೋಷಣೆ ಮಾಡ್ತಾರೆ. ಸಮಕಾಲದಲ್ಲಿ ಚಿಕ್ಕಬಳ್ಳಾಪುರನೂ ಕೂಡ ಜಿಲ್ಲೆಯಾಗಿ ಘೋಷಣೆ ಮಾಡ್ತಾರೆ. ಇವತ್ತೇನು ಭೂಮಿಯ ಬೆಲೆ ಬಗ್ಗೆ ಮಾತನಾಡ್ತಾರೆ, ಏನೋ ಭಾಳ ದೊಡ್ಡ ಮಟ್ಟದಲ್ಲಿ ಭೂಮಿ ಬೆಲೆ ಎಲ್ಲ ಮೇಲೆ ಹೋಗ್ಬಿಡುತ್ತೆ, ಇದೇನಾದ್ರು ದಕ್ಷಿಣಕ್ಕೆ ಸೇರಿಸಿದ್ರೆ ಬೆಂಗಳೂರು ದಕ್ಷಿಣಕ್ಕೆ ರಾಮನಗರ ಜಿಲ್ಲೆ ಒಂದು ಹೊಸ ಕ್ರಾಂತಿಕರವಾದಂಥ ಒಂದು ಬೆಲೆಗಳು ಬಂದುಬಿಡುತ್ತೆ ಇವತ್ತು ಅನ್ನೋದನ್ನು ಏನು ಚರ್ಚೆ ಮಾಡ್ತಾರೆ. ಇವತ್ತಿಲ್ಲಿ ಬಂದು ನೋಡಲಿ, ಇವತ್ತು ಕಂದಾಯ ಭವನ ಕಟ್ಟಿರೋದು ಯಾರು, ಮಿನಿ ವಿಧಾನಸೌಧ ಕಟ್ಟಿರೋದು ಯಾರು, ಯಾತಕ್ಕೋಸ್ಕರ ರಾಮನಗರನೇ ಜಿಲ್ಲೆ ಕೇಂದ್ರ ಆಗಿ ಇವತ್ತು ಕುಮಾರಣ್ಣವ್ರು ಆಯ್ಕೆ ಮಾಡಿದ್ರು ಅಂದರೆ ಕನಕಪುರ, ಮಾಗಡಿ, ಚನ್ನಪಟ್ಟಣ, ರಾಮನಗರ ಇವೆಲ್ಲವನ್ನು ಕೂಡ ಗಮನದಲ್ಲಿಟ್ಕೊಂಡಾಗ ದಿಸ್ ಇಸ್ ದ ಸೆಂಟರ್ ಪ್ಲೇಸ್. ಹಾಗಾಗಿ ಇದನ್ನು ಜಿಲ್ಲಾ ಕೇಂದ್ರ ಅಂತಕ್ಕಂಥದ್ದನ್ನು ಘೋಷಣೆ ಮಾಡಿದ ನಂತರ ಇವತ್ತು ಪ್ರತಿನಿತ್ಯ ಬೆಂಗಳೂರಿಗೆ ಅಲಿಬೇಕಾಗಿತ್ತು. ಇಲ್ಲಿರ್ತಕ್ಕಂಥ ಪಾಪ ನಮ್ಮ ಜಿಲ್ಲೆ ಜನತೆಯ ಸಮಸ್ಯೆಯನ್ನು ಅರ್ತು ಕುಮಾರಣ್ಣ ಅವರು ಜಿಲ್ಲಾ ಕೇಂದ್ರ ಘೋಷಣೆ ಮಾಡಿದ ನಂತರ ಜಿಲ್ಲಾ ಕಚೇರಿ ಸ್ಥಾಪನೆ ಆಯಿತು. ಯಾವುದೇ ಸಮಸ್ಯೆಗಳು ನಿಮ್ಮ ಮನೆ ಬಾಗಿಲಿಗೆ ಪರಿಹಾರವನ್ನು ತಗೊಂಡು ಬಂದು ಕೊಟ್ಟಂಥ ಒಂದು ಪ್ರಯತ್ನವನ್ನು ಕುಮಾರಣ್ಣ ಅವ್ರು ಮಾಡಿದರು. ಈಗ ಇತ್ತೀಚೆಗೆ ಈ ಜಿಲ್ಲಾಸ್ಪತ್ರೆ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ನಮ್ಮ ಸ್ನೇಹಿತರು ಕೂಡ ಕೊನೆ ಹಂತದಲ್ಲಿ ಒಂದು ಸಹಕಾರವನ್ನು ಕೊಟ್ಟು ಆ ಉದ್ಘಾಟನೆಯ ಸಮಾರಂಭದಲ್ಲಿ ಮಾನ್ಯ ಕುಮಾರಣ್ಣವರು ಕೂಡ ಭಾಗಿಯಾಗಿದ್ದರು. ಅಂದಿನ ಶಾಸಕರಾದಂಥ ಅನಿತಾ ಕುಮಾರಸ್ವಾಮಿ ಅವರು ಇದ್ದರು. 2010ರಲ್ಲಿ ಕುಮಾರಣ್ಣ ಅವರು 2008ರಲ್ಲಿ ಏನು ಸಂಸದರಾಗಿ ಆಯ್ಕೆ ಆದರು, 10ರಲ್ಲಿ ಕೇಂದ್ರದಿಂದ 30 ಕೋಟಿ ಅನುದಾನವನ್ನು ತಗೊಂಡು ಬಂದಿದ್ದು ಇವತ್ತು ಈ ಜಿಲ್ಲಾಸ್ಪತ್ರೆಯನ್ನು ಕಟ್ಟಲಿಕ್ಕೆ ಕುಮಾರಣ್ಣ ಅವರು. ತದನಂತರ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಇತ್ತು. ಭಾರತೀಯ ಜನತಾ ಪಾರ್ಟಿಯ ಸ್ನೇಹಿತರುಗಳು ಕುಮಾರಣ್ಣ ಅವರ ಒಂದು ಕಲ್ಪನೆಗೆ ಕೈ ಜೋಡಿಸಿ ಅವರು ಸಹಕಾರ ನೀಡಿದರು. ಹಾಗಾಗಿ ಇವತ್ತು ರಸ್ತೆಗಳು ತಗೊಳ್ಳಿ, ಇವತ್ತು ನಮ್ಮ ಆರೋಹಳ್ಳಿ ಭಾಗದಲ್ಲಿ ಎಷ್ಟು ಸೇತುವೆಗಳಾಗದಣ, ಅಲ್ಲೇ ನಮ್ಮ ಲೀಡರ್ಗಳು ಕೂತವ್ರೆ. ಏನಣ್ಣ, ಶ್ರೀಮತಿ ಅನಿತಾ ಕುಮಾರಸ್ವಾಮಿ ಅವರು ಶಾಸಕರಾದಂಥ ಸಂದರ್ಭದಲ್ಲಿ ಎಷ್ಟು ಸೇತುವೆಗಳ ನಿರ್ಮಾಣ ಆಯಿತು?
ಅಲ್ವೇ? ಇದೆಲ್ಲ ಇವತ್ತು ಜಿಲ್ಲೆಯ ಜನತೆಯ ಮನಸ್ಸಿನಲ್ಲಿದೆ. ಇದನ್ನು ಅಳಿಸ್ಲಿಕ್ಕೆ ಆಗೋದಿಲ್ಲ. ಅಭಿವೃದ್ಧಿ ಅಂತಕ್ಕಂಥದ್ದು ಏನಾದರೂ ಜಿಲ್ಲೆ ಕಂಡಿದ್ರೆ ಅದು ಮಾನ್ಯ ದೇವೇಗೌಡರು ಸಾಹೇಬರು ಈ ಜಿಲ್ಲೆಗೆ 94ನೇ ಇಸ್ವಿನಲ್ಲಿ ಪ್ರಥಮವಾಗಿ ಪಾದಾರ್ಪಣೆ ಮಾಡಿದ ದಿನದಿಂದನೂ ಕಳೆದ 30 ವರ್ಷದಿಂದ ನಿರಂತರವಾಗಿ ಜಿಲ್ಲೆಯ ಜನತೆಯ ಸಮಗ್ರ ಅಭಿವೃದ್ಧಿಗೆ ದೇವೇಗೌಡರು ಸಾಹೇಬರ ಪರಿಶ್ರಮ, ಮಾನ್ಯ ಕುಮಾರಣ್ಣ ಅವರ ಒಂದು ಕಲ್ಪನೆಗಳು ಇವತ್ತು ರಾರಾಜಿಸ್ತಾ ಇದೆ ರಾಮನಗರ ಜಿಲ್ಲೆಯಲ್ಲಿ. ಹಾಗಾಗಿ ಇವತ್ತು ಅದ್ರ ಬಗ್ಗೆ ನಾನೇ ಚರ್ಚೆ ಮಾಡಬೇಕಾಗಿಲ್ಲ. ಪಾಪ ನಮ್ಮ ಕೂಪನ್ ಶಾಸಕರು, ನಾವೆಂದೂ ಕೂಡ ಕೂಪನ್ ಹಂಚಿ ರಾಜಕಾರಣ ಮಾಡಿಲ್ಲ. ಪಾಪ ನಮ್ಮ ಕೂಪನ್ ಶಾಸಕರು ಏನೇನೋ ಹೇಳ್ದಂಗಿದ್ದಾರೆ. ನಾನು ಪತ್ರಿಕೆಯಲ್ಲಿ ಓದ್ತಾ ಇದ್ದೆ. ಪಾಪ ರಾಮನ ಬಗ್ಗೆ ನಮಗೆ ಭಾಳ ಎಲ್ಲಿಲ್ದಿರ ಒಲವಿದೆ ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ಮಾಡ್ತಾರೆ. ಕುಡಿಯೋ ನೀರಿಂದು ಪಾಪ ಇವತ್ತು ನಾನು ಏನು ಕೇಳೋದಿಲ್ಲಣ್ಣ. ಅಂತಿಮವಾಗಿ ನಾನೊಂದು ಪ್ರಶ್ನೆ ಕೇಳಲಿಕ್ಕೆ ಇಷ್ಟಪಡ್ತೇನೆ. ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ರಾಜ್ಯದ ಉಪಮುಖ್ಯಮಂತ್ರಿಗಳು ಆರೋಳಿಗೆ ಬರ್ತಾರೆ, ನಮ್ಮ ರಾಮನಗರ ನಗರಕ್ಕೆ ಬರ್ತಾರೆ, ಇಲ್ಲಿ ಟೌನ್ ಭಾಗದಲ್ಲಿ 2 ಕಡೆ ಭಾಷಣ ಮಾಡ್ತಾರೆ. ಈಗ ಹಂಗೆ ಹೊಸದಾಗೆ ಚನ್ನಪಟ್ಟಣದ ಮೇಲೆ ಭಾಳ ಎಲ್ಲಿಲ್ದಿರ ಪ್ರೀತಿ ಹುಟ್ಟಿದೆ. ಇದೇ ರೀತಿ ಆಗಲೂ ಕೂಡ ಬಂದರು, ಒಂದು ಮಾತು ಹೇಳಿದರು ಉಪಮುಖ್ಯಮಂತ್ರಿಗಳು, ನನ್ನ ಮಕ್ಕ ನೋಡ್ಕೊಂಡು ಓಟ್ ಹಾಕಿ, ನಾನು ಈ ಜಿಲ್ಲೆ ಮಗ, ನಮ್ಮ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸ್ಥಾನ ಗೆದ್ದಂಥ ಸಂದರ್ಭದಲ್ಲಿ ನನಗೆ ವಾತಾವರಣ ಪೂರ್ವಕವಾಗಿ ನಾನು ಈ ರಾಜ್ಯದ ಮುಖ್ಯಮಂತ್ರಿಗಳಾಗ್ತೀನಿ ಅಂತಕ್ಕಂಥದ್ರ ಬಗ್ಗೆ ಪಾಪ ಪ್ರಸ್ತಾವನೆ ಮಾಡಿದರು ಉಪಮುಖ್ಯಮಂತ್ರಿಗಳು. ಕೆಲವೊಂದಷ್ಟು ಜನ ಅವರನ್ನು ನೋಡಿ ಓಟ್ ಹಾಕಿದ್ರು, ಅಥವಾ ಕೆಲವೊಂದಷ್ಟು ವರ್ಗ ಅಮಾಯಕರು ಕೂಪನ್ಗೆ ಕೆಲವೊಂದಷ್ಟು ಜನ ಓಟ್ ಹಾಕ್ತಕ್ಕಂಥ ಒಂದು ಪರಿಸ್ಥಿತಿ ಸೃಷ್ಟಿಯಾಯಿತು ಅನ್ನೋದ್ರ ಬಗ್ಗೆ ನಾನು ಇವತ್ತು ಚರ್ಚೆ ಮಾಡಲ್ಲ. ನಂದು ಒಂದೇ ಪ್ರಶ್ನೆ, ಇವತ್ತು ಕುಮಾರಣ್ಣನ ಅಭಿವೃದ್ಧಿ ಅವರು ಕಾಲಿಟ್ಟ ನಂತರ ಜಿಲ್ಲೆಯಲ್ಲಿ ಏನಾಗಿದೆ ಅಂತಕ್ಕಂಥ ಪ್ರಶ್ನೆ ಮಾಡ್ತಕ್ಕಂಥ ಕಾಂಗ್ರೆಸ್ನ ನಾಯಕರುಗಳಿಗೆ, ನಮ್ಮ ಕೂಪನ್ ಶಾಸಕರಿಗೆ ಒಂದು ಪ್ರಶ್ನೆ ಮಾಡಲಿಕ್ಕೆ ಇಷ್ಟಪಡ್ತೇನೆ. 15 ತಿಂಗಳಿಂದ ರಾಜ್ಯದಲ್ಲಿ ಕಾಂಗ್ರೆಸ್ನ ಸರ್ಕಾರ ಆಡಳಿತದಲ್ಲಿದೆ. 135 ಜನ ಶಾಸಕರನ್ನ ಗೆಲ್ಲಿಸಿದ್ದಾರೆ ರಾಜ್ಯದ ಜನತೆ. ಸಂಪೂರ್ಣ ಬಹುಮತ ಕೊಟ್ಟಿದ್ದಾರೆ ನಿಮಗೆ ಪಾಪ ಸಮ್ಮಿಶ್ರ ಸರ್ಕಾರದ ಒತ್ತಡಗಳು ನಿಮ್ಗೆ ಗೊತ್ತಾಗೋದಿಲ್ಲ. ಸಂಪೂರ್ಣ ಬಹುಮತ ಕೊಟ್ಟಿದ್ದಾರೆ, 135 ಜನ ಶಾಸಕರನ್ನ ಗೆಲ್ಲಿಸಿದ್ದಾರೆ, ಹೌದಲ್ವೇ? ನಿಮ್ಮ ಕಡೆಯಿಂದ ಎಷ್ಟು ಅನುದಾನ ಇವತ್ತು ಕ್ಷೇತ್ರದ ಅಭಿವೃದ್ಧಿಗೆ ತಗೊಂಬಂದಿದ್ದೀರಿ? ಕೂಪನ್ ಶಾಸಕರಿಗೆ ನನಗೆ ಪ್ರಶ್ನೆ. ಒಂದು ರಸ್ತೆ ಹಾಕ್ಸಿದ್ದೀರಾ? ಯಾವ್ದಾದ್ರು ಸರ್ಕಾರಿ ಕಟ್ಟಡ ಕಟ್ಟಿದ್ದೀರಾ? ಒಂದು ಸೇತುವೆ ನಿರ್ಮಾಣ ಮಾಡಿದ್ದೀರಾ? ಕುಡಿಲಿಕ್ಕೆ ನೀರಿನ ವ್ಯವಸ್ಥೆಗಳು ಮಾಡಿದ್ದೀರಾ? ಅಥವಾ ಹೋಗ್ಲಿ ಗುಂಡಿ ಮುಚ್ಚಿಸಿದ್ದೀರಾ ಯಾವುದಾದ್ರೂ? ಇದು ನನ್ನ ಪ್ರಶ್ನೆ ನೇರವಾಗಿ. ಹಾಗಾಗಿ ಇವತ್ತು ನಾನು ಒಂದು ಮಾತನ್ನ ಬಹಳ ಸ್ಪಷ್ಟವಾಗಿ ಹೇಳ್ತೇನೆ. ರಾಮನಗರ ಜಿಲ್ಲೆಗೆ ಅದರದಾದಂಥ ಇತಿಹಾಸ ಇದೆ. ರಾಮನಗರ ಜಿಲ್ಲೆಯ ಅಸ್ಮಿತೆಯನ್ನು ಕಾಪಾಡ್ತಕ್ಕಂಥ ಒಂದು ಜವಾಬ್ದಾರಿ ಇವತ್ತು ಜಿಲ್ಲೆಯಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ನಾಗರಿಕನ ಮೇಲಿದೆ, ಮತದಾರರ ಮೇಲಿದೆ. ಇವತ್ತು ರಾಮನ ಬಗ್ಗೆ ನನಗೆ ಎಲ್ಲಿಲ್ದಿರ ಪ್ರೀತಿ ಇದೆ, ಎಲ್ಲಿಲ್ದಿರ ಅಭಿಮಾನ ಇದೆ, ಗೌರವ ಇದೆ. ಭಾಳ ನಾನು ರಾಮನ ಒಬ್ಬ ಆರಾಧಕ ಅಂತಕ್ಕಂಥದ್ರ ಬಗ್ಗೆ ಕೂಪನ್ ಶಾಸಕರು ತಾವೇನು ಮಾತಾಡ್ತೀರಿ? 500 ವರ್ಷದ ಒಂದು ಹೋರಾಟ ನಮ್ಮ ಪೂರ್ವಜರು ರಾಮ ಮಂದಿರದ ನಿರ್ಮಾಣದ ವಿಚಾರವಾಗಿ ಶ್ರೀ ನರೇಂದ್ರ ಮೋದಿಜಿಯವರು ಒಂದು ಐತಿಹಾಸಿಕವಾದಂಥ ಒಂದು ನಿರ್ಣಯವನ್ನು ಕೈಗೊಂಡು ಪ್ರತಿಯೊಬ್ಬ ಭಾರತೀಯ ಕನಸನ್ನು ಕೂಡ ಇವತ್ತು ನನಸು ಮಾಡಿರ್ತಕ್ಕಂಥದ್ದು ಶ್ರೀ ನರೇಂದ್ರ ಮೋದಿಜಿಯವರು. ರಾಮ ಮಂದಿರವನ್ನು ನಿರ್ಮಾಣ ಮಾಡಿದ್ರು ಅಯೋಧ್ಯೆಯಲ್ಲಿ. ಯಾವ ರೀತಿ ನೀವು ಕಾಂಗ್ರೆಸ್ ಅವರು ಅದನ್ನು ವಿರೋಧಿಸಿದ್ರಿ? ಇದು ಜಗಜ್ಜಾಹಿರ. ಇತ್ತೀಚೆಗೆ ನಡೆದಂಥ ದೆಹಲಿಯಲ್ಲಿ ಮೊದಲನೇ ಪಾರ್ಲಿಮೆಂಟ್ ಏನಿತ್ತು, ಆ ಪಾರ್ಲಿಮೆಂಟಲ್ಲೂ ಕೂಡ ನಿಮ್ಮ ರಾಷ್ಟ್ರೀಯ ನಾಯಕರು ಯಾವ ರೀತಿ ಇವತ್ತು ಬೇರೆ ಯಾವುದೋ ಸಮುದಾಯವನ್ನು ಓಲೈಸ್ಕೊಳ್ತಕ್ಕಂಥ ಹಿನ್ನೆಲೆಯಲ್ಲಿ ಹಿಂದೂಗಳನ್ನ ನೀವು ನೇರವಾಗಿ ವಿರೋಧಿಸ್ತಾ ಇರ್ತಕ್ಕಂಥ ಕೆಲವೊಂದಷ್ಟು ಸನ್ನಿವೇಶಗಳು ಕೂಡ ನಾವು ನೋಡ್ತಾ ಇದ್ದೀವಿ.
ಬಹುಶಃ ಇದನ್ನ ಬೆಂಗಳೂರು ದಕ್ಷಿಣಕ್ಕೆ ಸೇರಿಸಲಿಕ್ಕೆ ನೀವೇನಾದರೂ ಮುಂದಾಗೋದಾದರೆ ನನಗೆ ಮುಂದಿನ ದಿನಗಳಲ್ಲಿ ಒಂದೇ ಆತಂಕ. ರಾಮನಗರದ ಹೆಸರು, ರಾಮ ಅನ್ನೋ ಹೆಸರನ್ನ ತೆಗೆದು ಬರೀ ನಗರ ಅಂತ ಉಳಿಸ್ಕೊಂಡು ಮತ್ತೆ ಅದಕ್ಕೆ ಬೇರೆ ಯಾವುದಾದ್ರೂ ಹೆಸರು ಕೊಡ್ತಕ್ಕಂಥ ಯೋಚನೆಗಳು ಕೂಡ ಬಹುಶಃ ನಿಮ್ಮ ತಲೆನಲ್ಲಿ ಇದೆಯೋ ಏನೋ ಅಂತಕ್ಕಂಥದ್ದು ಇಲ್ಲಿ ಜನಸಾಮಾನ್ಯರು ಪಾಪ ಭಾಳ ಆತಂಕದಿಂದ ಮನಸ್ಸಿನಲ್ಲಿ ಅವ್ರ ಭಾವನೆಗಳು ನನ್ನ ಹತ್ರನೇ ಹೊರಗಾಕಿದ್ದಾರೆ. ಹಾಗಾಗಿ ನಾನು ಭಾಳ ಸ್ಪಷ್ಟವಾಗಿ ಹೇಳಬೇಕಾಗ್ತದೆ, ಯಾವುದೇ ಕಾರಣಕ್ಕೂ ಬೆಂಗಳೂರು ದಕ್ಷಿಣಕ್ಕೆ, ಏಕೆಂದರೆ ಅಭಿವೃದ್ಧಿ ಆಗುತ್ತೆ ಅಂತಕ್ಕಂಥದ್ದಾದರೆ ಮೊದಲು ಸಹಿ ಆಗ್ತಕ್ಕಂಥವ್ರು ನಾವೇ. ಈಗ ತಾನೇ ನಾನು ಪ್ರಾರಂಭಿಕವಾಗಿ ಹೇಳಿದೆ, ರೆವಿನ್ಯೂ ರೆಕಾರ್ಡ್ಗಳು, ಗೌರ್ಮೆಂಟ್ ರೆಕಾರ್ಡ್ಗಳು, ಯಾವ ರೀತಿ ನಾವು ಸಮಸ್ಯೆನ ಎದುರಿಸಬೇಕಾಗ್ತದೆ, ಯಾವ ರೀತಿ ಜನಸಾಮಾನ್ಯರುಗಳು ಇವತ್ತು 4 ತಾಲೂಕುಗಳಿಂದ ತಾಲೂಕು ಕಚೇರಿಗಳಿಗೆ ಪ್ರತಿನಿತ್ಯ ಅಲಿಬೇಕಾಗತ್ತೆ. ಇದರಿಂದ ಯಾವುದೇ ಅನುಕೂಲ ಆಗೋದಿಲ್ಲ. ಕೇವಲ ಇದರಲ್ಲಿ ಅನುಕೂಲ ಆಗ್ತಕ್ಕಂಥದ್ದು ಕೆಲವೊಂದಷ್ಟು ರಿಯಲ್ ಎಸ್ಟೇಟು ದಂಧೆಕೋರರು ಯಾರಿದ್ದಾರೆ, ಕೆಲವೊಂದಷ್ಟು ರಿಯಲ್ ಎಸ್ಟೇಟ್ ಏಜೆಂಟ್ಗಳು, ಲ್ಯಾಂಡ್ ಗ್ರ್ಯಾಬರ್ಸ್ ಯಾರಿದ್ದಾರೆ, ಬಹುಶಃ ಅವ್ರಿಗೆ ಅನುಕೂಲ ಮಾಡಿಕೊಡ್ತಕ್ಕಂಥ ಈ ಒಂದು ಕಾರ್ಯಕ್ರಮ ಅಂತಕ್ಕಂಥದ್ದು ಬಿಟ್ಟರೆ ಬೇರೆ ಇಲ್ಲಿ ಜಿಲ್ಲೆ ಜನತೆಗೆ ಯಾವುದೇ ರೀತಿ ಅನುಕೂಲ ಆಗ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಹಾಗಾಗಿ ಇವತ್ತು ನಾನು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದು ಮೂಲ ಉದ್ದೇಶವೇ ಅದು. ಬಹುಶಃ ಮುಂದಿನ ದಿನಗಳಲ್ಲಿ ಇದೇನಾದರೂ ಬೆಂಗಳೂರು ದಕ್ಷಿಣಕ್ಕೆ ಸೇರಿಸ್ತಕ್ಕಂಥದ್ದು ಇವರ ತಲೆಯಲ್ಲಿ ಏನಾದರೂ ಇಟ್ಕೊಂಡಿದ್ರೆ, ಇವತ್ತು ಸಾಕಷ್ಟು ಸಂಘಟನೆಗಳು ಕೂಡ ನನ್ನ ಸಂಪರ್ಕದಲ್ಲಿದ್ದಾರೆ. ಅವರು ಕೂಡ ನನಗೊಂದೇ ಮಾತು ಹೇಳಿದರು, ಇದರಿಂದ ಆಗ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಸಾಕಷ್ಟು ಇವತ್ತು ಜಿಲ್ಲೆಯ ಜನತೆಯ ಮನಸ್ಸಿನಲ್ಲೂ ಕೂಡ ಅರಿವಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಶಾಂತಿಯುತವಾದಂಥ ಒಂದು ಹೋರಾಟವನ್ನು, ಜಿಲ್ಲೆಯ ಒಂದು ಅಸ್ಮಿತೆಯನ್ನು ಕಾಪಾಡ್ತಕ್ಕಂಥದ್ದಕ್ಕೆ, ಇತಿಹಾಸವನ್ನು ಉಳಿಸ್ತಕ್ಕಂಥದ್ದಕ್ಕೆ ಪಕ್ಷಾತೀತವಾದಂಥ ಹೋರಾಟವನ್ನು ನಾವು ಕೈಗೊಳ್ಳಬೇಕಾಗತ್ತೆ ಅಂತಕ್ಕಂಥದ್ದು ಸರ್ಕಾರಕ್ಕೆ ನಾವು ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ಕೊಡಲಿಕ್ಕೆ ಇಷ್ಟಪಡ್ತೇವೆ. ಜೊತೆಯಲ್ಲಿ ಮೊನ್ನೆ ದಿನ ಮಾಧ್ಯಮದ ಸ್ನೇಹಿತರು ತಾವು ಎಲ್ಲ ಇದ್ರಿ, ಕಂದಾಯದ ಭವನದ ಕಚೇರಿಯ ಆಚೆ ಅತ್ಯಂತ ಶಾಂತಿಯುತವಾದಂಥ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ವಿ. ಬಹುಶಃ VSSN ಅಂತಕ್ಕಂಥದ್ದು ಭಾಳ ಸ್ಥಳೀಯವಾದಂಥ ಒಂದು ತಳಮಟ್ಟದ ಒಂದು ಚುನಾವಣೆಗಳು. 2 ಬಾರಿ ಡೇಟನ್ನು ಕೊಟ್ಟು 3ನೇ ಬಾರಿನೂ ಕೂಡ ಚುನಾವಣೆ ಆಗದೇ ಇರತಕ್ಕಂಥ ರೀತಿಯಲ್ಲಿ ಕೆಲವೊಂದಷ್ಟು ಸರ್ಕಾರವನ್ನು ನಡೆಸ್ತಕ್ಕಂಥ ಪ್ರಭಾವಿಗಳು, ಬಲಿಷ್ಠರು ಅಮಾಯಕ ಅಧಿಕಾರಿಗಳ ಮೇಲೆ ಒತ್ತಡವನ್ನು ಏರಿ ಚುನಾವಣೆ ಆಗದೇ ಇರತಕ್ಕಂಥ ರೀತಿಯಲ್ಲಿ ಸಾಕಷ್ಟು ಕಾರಣಗಳು ಕೊಟ್ಟು ತಪ್ಪಿಸ್ಕೊಂಡ್ರು. ಪಾಪ ಅವರು ಮೇಡಮ್ಮು, ನಾನು ಮೊನ್ನೆನೂ ಮಾತಾಡ್ಬೇಕಾದ್ರೆ ಹೇಳಿದೆ, ಅವರು DR ಅವರು ಒಂದೇ ಮಾತು ಹೇಳ್ತಾರೆ, ಅವರು ಪಾಪ ಹೆಣ್ಮಗಳು, ಸರ್ ನಮಗೆ ಭಾಳ ಕಷ್ಟ ಆಗಿದೆ, ನಾವು ಫ್ರೀ ಹ್ಯಾಂಡ್ ಇಲ್ಲ ನಮಗೆ ಅಧಿಕಾರಿಗಳಾಗಿ ಕೆಲಸ ಮಾಡಲಿಕ್ಕೆ ಜಿಲ್ಲೆಯಲ್ಲಿ. ನಾವು ಯಾವುದೇ ಒಂದು ತೀರ್ಮಾನಗಳು ತಗೊಳ್ಬೇಕು ಅಂದರೂ ಕೂಡ ಸರ್ಕಾರದ ಕೆಲವೊಂದಷ್ಟು ಪ್ರಭಾವಿ ರಾಜಕಾರಣಿಗಳ ಒಂದು ಒತ್ತಡದ ಹಿನ್ನೆಲೆಯಲ್ಲಿ ನಾವು ಮಣಿಬೇಕಾಗ್ತದೆ. ದಯಮಾಡಿ ನಮ್ಮನ್ನೆಲ್ಲರೂ ಟ್ರಾನ್ಸ್ಫರ್ ಮಾಡಿಸ್ಬಿಡಿ, ಇನ್ಯಾರನ್ನಾರು ಹಾಕೊಳ್ಳೋಕ್ಕಾದರೆ ಸಾಧ್ಯ ನೋಡಿ, ನಮ್ಮ ಕೈಯಲ್ಲಿ ಆಗ್ತಾ ಇಲ್ಲ, ಉಸಿರುಕಟ್ಟು ವಾತಾವರಣ ಅಂತ ಪಾಪ ಅವರು ಹೆಣ್ಮಗಳು ಹೇಳ್ಕೊಳ್ತಾರೆ. ಇದ್ರ ಮಧ್ಯೆ ಸುದೀರ್ಘವಾಗಿ 3 ಗಂಟೆಗಳ ಕಾಲ ಬೆಳಗ್ಗೆ 10:15 ಗಂಟೆಗೆ ಬಂದು ಕೂತ್ವು. ಭಾಳ ಶಾಂತಿಯುತವಾಗಿ ಏನೋ DC ಅವರು ಬದಲಾವಣೆ ಆಗಿದ್ದಾರೆ, ಕೆಲವೊಂದಷ್ಟು ರಾಜ್ಯದಲ್ಲಿ ಬದಲಾವಣೆಗಳು ಮಾಡ್ಕೊಂಡಿದ್ದಾರೆ ಅಧಿಕಾರಿಗಳದ್ದು. ಅದರಲ್ಲಿ ರಾಮನಗರ DCನೂ ಕೂಡ ಹೊಸದಾಗಿ ಯಾರೋ ಬಂದಿದ್ದಾರೆ. ಅವರು ಏನೋ ಪ್ರೀಫಿಕ್ಸ್ಡ್ ಮೀಟಿಂಗು ಮುಖ್ಯಮಂತ್ರಿಗಳ ಜೊತೆ ಬೆಂಗಳೂರಿನಲ್ಲಿದ್ದಾರೆ ಅಂತಕ್ಕಂಥದ್ದು ಮಾಹಿತಿ ಕೊಟ್ಟರು. ಸರಿ, ಇದ್ರ ರಿಲೇಟೆಡ್ಡು DR ಆಗಲಿ RO ಆಗಲಿ ಬಂದು ಕೂತು ಯಾತಕ್ಕೋಸ್ಕರ ನಾವು ಈ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ, ಸಮಸ್ಯೆಗಳೇನಿದೆ ಅಂತಕ್ಕಂಥದ್ದು ಸಂಪೂರ್ಣ ಮಾಹಿತಿ ಅವ್ರಿಗಿದೆ. ನಾವು ಕೇಳಿದ್ದು ಒಂದೇ, ಇಲ್ಲಿವರೆಗೂ ನೀವು ಯಾವ ರೀತಿ ನೀವು ಆಟಗಳಾಡಬೇಕು ಆಟ ಆಡ್ಕೊಂಡ್ಬಂದ್ರಿ, ಅದೇನೋ ಶಾಂತಿ ಸಭೆ ಕರಿತೀನಿ, ಕಾನೂನು ಸುವ್ಯವಸ್ಥೆ ಅಂದ್ರಿ, ಅದಕ್ಕೂ ನಾವು ಒಪ್ಕೊಂಡು ಶಾಂತಿಯುತವಾಗಿ ಆಯಿತು, ಸಂತೋಷ.
ಅದೇನೋ 3ನೇ ತಾರೀಕು ಶಾಂತಿ ಸಭೆ ಕರಿತೀರಿ, 8ನೇ ತಾರೀಕು ಮತ್ತೆ ಡೇಟ್ ಘೋಷಣೆ ಮಾಡ್ತೀರಿ, ನೀವೇ ಕೊಡ್ತೀರಿ ಡೇಟು, ಡೇಟ್ ಮಿಸ್ ಮಾಡ್ತಾರೆ. ನಾನು ಬರಲೇಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಸೃಷ್ಟಿ ಮಾಡಿದ್ರಿ. ಕೊನೆಗೆ 3 ಗಂಟೆ ನಮ್ಮನ್ನು ಕಾಯಿಸಿ 10:15 ಗಂಟೆಯಿಂದ ಮಧ್ಯಾಹ್ನ 1:15 ಗಂಟೆವರೆಗೂ ಒಬ್ಬ ಅಧಿಕಾರಿ ಕೂಡ ಬರಲಿಲ್ಲ. ಕೊನೆಗೆ ಅದೇನೋ ನಮ್ಮ ಚನ್ನಪಟ್ಟಣ ತಹಸೀಲ್ರು ಬಂದರು, ಅದಾದಮೇಲೆ ADC ಬಂದರು, AC ಬಂದರು. ಬಂದು ಪಾಪ ಅವ್ರಿಗೂ ಏನೂ ಇಲ್ಲ, ಅವರು ಫೋನ್ ಎತ್ತಾ ಇಲ್ಲ, ಸರ್ ಸ್ವಲ್ಪ ಟೈಮ್ ಕೊಡಿ ಅಂತ ಅವರು ಹಂಗೆ ತಳ್ಳಿ ಹಾಕೊಂಡಿದ್ರು. ಕೊನೆಗೆ ಪಾಪ ಅವರು DR ಮೇಡಮ್ಮು ಫೋನ್ನಲ್ಲಿ ಮಾತಾಡಿದ್ರು. ನಾವು ಕಂದಾಯ ಭವನದ ಒಳಗಡೆ ಕೂತ್ಕೊಂಡು ಆಯಿತು 22ನೇ ತಾರೀಕು ಡೇಟ್ ಕೊಡ್ತೀವಿ ಅಂತ ಈಗ ಮಾತು ಕೊಟ್ಟಿದ್ದಾರೆ. ಬಟ್ ಅದ್ರ ಮಧ್ಯೆ ಅದರ ನಡುವೆ ಅತ್ಯಂತ ಶಾಂತಿಯುತವಾಗಿ ಪ್ರತಿಭಟನೆಯನ್ನು ಮಾಡ್ತಾ ಇರ್ತಕ್ಕಂಥ ಕಾರ್ಯಕರ್ತರಿಗೆ ನಾನು ಎಲ್ಲರ ಬಗ್ಗೆ ಚರ್ಚೆ ಮಾಡೋದಿಲ್ಲ. ಯಾಕೆಂದರೆ ಇವತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ನನಗೆ ಅತ್ಯಂತ ಗೌರವ ಇದೆ. ಕೆಲವೊಂದಷ್ಟು ಜನ ಪೊಲೀಸ್ ಅಧಿಕಾರಿಗಳು ನಡ್ಕೊಂಡಂಥ ರೀತಿ, ಉಪಯೋಗ ಮಾಡಿದಂಥ ಆ ಪದ ಬಳಕೆಗಳು ಇವತ್ತು ನಾನು ರಾಜ್ಯದ ಜನತೆ ಮುಂದೆ ಮಾಧ್ಯಮದಲ್ಲಿ ಅದನ್ನು ಹೇಳಲಿಕ್ಕಾಗೋದಿಲ್ಲ. ದಯಮಾಡಿ ನನಗೆ ಕೇಳಬೇಡಿ ಏನು ಅಂತ. ನಮ್ಮ ಕಾರ್ಯಕರ್ತರಿಗೆ ಒಂದು ಪದ ಬಳಕೆ ಮಾಡ್ತಾರೆ, ಬೇಕು ಅಂತ ನಮ್ಮನ್ನು ಪ್ರಚೋದಿಸ್ತಾರೆ. ಅಲ್ಲಿಂದ ಅದೇನೋ ಪಾಪ ಕಂದಾಯ ಭವನದ ಗ್ಲಾಸ್ ಪುಡಿ ಆಗೋಯ್ತು, ಏನು JDS ಕಾರ್ಯಕರ್ತರು ಭಾಳ ಅಶಾಂತಿಯುತವಾದಂಥ ವಾತಾವರಣ ಸೃಷ್ಟಿ ಮಾಡಿಬಿಟ್ರು ಅಂತ ನಮ್ಮ ಮೇಲೆ FIR ಮಾಡಿ, ಏಕೆಂದರೆ ಗ್ಲಾಸ್ ಹತ್ರ ಇದ್ದಿದ್ದು ಪೊಲೀಸವರು ಬ್ಯಾರಿಕೇಡ್ಗಳು ಹಾಕ್ಕೊಂಡಿದ್ರು. ನಿಮಗೂ ಗೊತ್ತಿದೆ, ನೋಡಿದ್ರಿ ಮಾಧ್ಯಮದವರು. ಗ್ಲಾಸ್ ಹೊಡೆದಾಕಿದ ಮಹಾನ್ ಭಾವರು ಯಾರೋ, FIR ಅಂತೂ ಪಾಪ ತೆಗೆದು ನಮ್ಮ ಕಾರ್ಯಕರ್ತರ ಮೇಲೆ ಮಾಡಿಬಿಟ್ರಿ. ಒಂದು ಮಾತು ನಾನು ಹೇಳ್ತೀನಿ, ಪ್ರಾರಂಭಿಕವಾಗಿ ಈಗ ನಾನು ಹೇಳಿದೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ನನಗೆ ಅತ್ಯಂತ ಗೌರವ ಇದೆ. ಇದು ದೇವೇಗೌಡರ ಕಾಲದಿಂದನೂ ಕುಮಾರಣ್ಣನ ಕಾಲದವರೆಗೂ ಅಧಿಕಾರಿಗಳಿಗೆ ಅತ್ಯಂತ ಗೌರವದಿಂದ ಕಾಣ್ತಕ್ಕಂಥ ಸಂಸ್ಕೃತಿ ನಮ್ಮದು. ಅಧಿಕಾರ ಇರಲಿ, ಅಧಿಕಾರ ಇಲ್ಲದೆ ಹೋಗಲಿ, ಎಂದೂ ಕೂಡ ಕುಮಾರಣ್ಣ ಅವರು ಸಾಕಷ್ಟು ಶಾಸಕರಂದ ಮೇಲೆ ಫೋನ್ಗಳು ಬರುತ್ತೆ, ಸ್ಟೇಷನ್ ವಿಚಾರಗಳು ಬಂದಂಥ ಸಂದರ್ಭದಲ್ಲಿ ಅಧಿಕಾರಿಗಳಿಗೆ ಒಂದೇ ಮಾತು ಹೇಳೋರು, ದಯಮಾಡಿ ಯಾರ ಮೇಲೂ FIR ಬುಕ್ ಮಾಡ್ತಕ್ಕಂಥದ್ದು ಆಗಬಾರ್ದು. ಏನೇ ಸಮಸ್ಯೆಗಳಿದ್ರೂ ಕೂತು ಬಗೆಹರಿಸಿ, ಅದು ಯಾವುದೇ ಪಕ್ಷ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, ಜನತಾದಳ ಇರ್ಬೋದು, ಕೂತು ಬಗೆಹರಿಸಿ ಕಳಿಸ್ಕೊಡಿ. ಯಾವುದೇ ಗೊಂದಲಕ್ಕೆ ನಾವು ಎಡೆ ಮಾಡಿಕೊಡ್ತಕ್ಕಂಥ ಪ್ರಶ್ನೆ ಬೇಡ ಅಂತಕ್ಕಂಥದ್ದನ್ನು ಇದು 30 ವರ್ಷದಿಂದ ಸತತವಾಗಿ ಈ ರೀತಿಯಾದಂಥ ಒಂದು ಆರೋಗ್ಯಕರವಾದಂಥ ವಾತಾವರಣವನ್ನು ಕುಮಾರಸ್ವಾಮಿ ಅವರು ಸೃಷ್ಟಿ ಮಾಡಿದರು ಈ ಜಿಲ್ಲೆನಲ್ಲಿ. ಆದರೆ ಕೆಲವೊಂದಷ್ಟು ಜನ ಪೊಲೀಸ್ ಅಧಿಕಾರಿಗಳು ಸರ್ಕಾರದ ಏಜೆಂಟರ ರೀತಿ ನಡವಳಿಕೆಗಳು ಮಾಡ್ತಾ ಇದ್ದಾರೆ. ಸರ್ಕಾರದ ಏಜೆಂಟರ ರೀತಿ ನಡವಳಿಕೆಗಳು ನೋಡ್ತಾ ಇದ್ದೀವಿ ಕೆಲವೊಂದಷ್ಟು ಜನ. ಅಗೇನ್ ಸಂಪೂರ್ಣವಾಗಿ ನಾನು ಹೇಳ್ತಾ ಇಲ್ಲ, ಎಲ್ಲರ ಮೇಲೂ ಅತ್ಯಂತ ಗೌರವ ಇದೆ ನನಗೆ. ನನ್ನ ಪ್ರಶ್ನೆ, ನೀವು ಅಷ್ಟೆಲ್ಲ ಸರ್ಕಾರದ ಒತ್ತಡಗಳ ಮೇಲೆ ನೀವು ಪಾಪ ಏಜೆಂಟ್ಗಳ ರೀತಿ ನೀವು ಒಂದು ಕೈಗೊಂಬೆ ಆಗಿ ಕೆಲಸ ಮಾಡ್ತಕ್ಕಂಥದ್ದಾದರೆ ದಯಮಾಡಿ ನಿಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ ಪಕ್ಷದ ಸದಸ್ಯತ್ವ ತಗೊಳ್ಳಿ, ನೇರವಾಗಿ ಮೆಂಬರ್ಶಿಪ್ ತಗೊಳ್ರಿ, ಕಾಂಗ್ರೆಸ್ ಪಕ್ಷದ ಮೆಂಬರ್ಶಿಪ್ ತಗೊಳ್ಳಿ, ನೀವು ರಾಜೀನಾಮೆ ಕೊಡಿ. ಇದು ನನ್ನ ಪ್ರಶ್ನೆ. ಏಕೆಂದರೆ ನೀವು ಒಂದು ದೊಡ್ಡ ಸ್ಥಾನದಲ್ಲಿ ಇರ್ತಕ್ಕಂಥವ್ರು, ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡ್ತಕ್ಕಂಥ ಒಂದು ಶಕ್ತಿ ಇವತ್ತು ನಿಮ್ಮ ಕೈನಲ್ಲಿ ಇರ್ತಕ್ಕಂಥವ್ರು, ಯಾವ ರೀತಿ ನೀವು ನಡ್ಕೊಳ್ಬೇಕು? ಸರ್ಕಾರ ಇವತ್ತಿರುತ್ತೆ, ನಾಳೆ ಹೋಗುತ್ತೆ, ಯಾವುದು ಶಾಶ್ವತ ಅಲ್ಲ. ಮತ್ತೊಬ್ಬರ ನಾಯಕರ ಕೈಗೊಂಬೆಯಾಗಿ ಯಾವುದೋ ಒಂದು ಪಕ್ಷದ ಒಂದು ಏಜೆಂಟ್ರಾಗಿ ನೀವು ವರ್ತನೆ ಮಾಡ್ತೀರಿ ಅನ್ನೋದಾದರೆ ನಾವು ಕೈ ಕಟ್ಟಿ ಹಾಕೊಂಡು ಸುಮ್ಮನೆ ಕೂರಕ್ಕಾಗಲ್ಲ. ದಟ್ ಡಸಂಟ್ ಮೀನ್ ನಾವು ಅತ್ಯಂತ ಶಾಂತಿಯುತವಾಗಿ ಆರೋಗ್ಯಕರವಾದಂಥ ಪ್ರತಿಭಟನೆಗಳು ಮುಂದೆ ಯಾವುದೇ ಇರ್ಬೋದು, ಯಾವುದೇ ವಿಚಾರವಾಗಿರ್ಬೋದು. ಈಗಲೂ ಕೂಡ ಹೇಳಿದ್ದೀನಿ, ಬೆಂಗಳೂರು ದಕ್ಷಿಣಕ್ಕೆ ಏನಾದರೂ ಸೇರಿಸ್ತಕ್ಕಂಥದ್ದಾದರೆ ಮುಂದಿನ ದಿನಗಳಲ್ಲಿ ಪಕ್ಷದ ಕಡೆಯಿಂದ ಕೆಲವೊಂದಷ್ಟು ಸಂಘಟನೆಗಳು ಕೂಡ ನಮ್ಮ ಜೊತೆಯಲ್ಲಿ ಬರ್ತಾರೆ. ಏಕೆಂದರೆ ಇದು ಜಿಲ್ಲೆಯ ಅಸ್ಮಿತೆಯ ಪ್ರಶ್ನೆ. ಇತಿಹಾಸನ ಕಾಪಾಡಬೇಕಾಗ್ತದೆ, ನಮ್ಮ ರಾಮನಗರವನ್ನು ಹೆಸರನ್ನು ಉಳಿಸ್ಬೇಕಾಗ್ತದೆ.
ಹಾಗಾಗಿ ಅತ್ಯಂತ ಶಾಂತಿಯುತವಾಗಿ ನಡ್ಕೊಳ್ತೇವೆ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಈ ಸುಳ್ಳು ಬೆದರಿಕೆಗಳು, ಪುಳ್ಳು ಬೆದರಿಕೆಗಳು, FIR ಆಗ್ತಕ್ಕಂಥದ್ದು, ನಾವು ಜನಪರವಾದಂಥ ಹೋರಾಟ ಮಾಡಬೇಕಾದ್ರೆ ನಾವೇನು ನಮ್ಮ ಮನೆ ಹೋರಾಟ ಮಾಡ್ತಾಯಿಲ್ಲ, ನಮಗೋಸ್ಕರ ಹೋರಾಟ ಮಾಡ್ತಾಯಿಲ್ಲ, ವ್ಯಕ್ತಿಗತವಾಗಿ ಜನಗಳಿಗೋಸ್ಕರ ನಾವು ಹೋರಾಟ ಮಾಡೋದಕ್ಕೆ ಇಳಿದ ನಂತರ ಇಂಥ FIRಗಳಿಗೆ ನಾವು ಜಗ್ಗದಿಲ್ಲ ಅಂತಕ್ಕಂಥದ್ದನ್ನು ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಂಥ 100 FIRಗಳು ಹಾಕಲಿ, ನಮ್ಮೇಲೆ ನಾವು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಬೇರೆ ಏನಾರು ಇದ್ರೆ ಪ್ರಶ್ನೆ ಕೇಳ್ಬೋದಣ್ಣ. ನೋಡಿ, ನಾನು ಅದನ್ನೇ ಹೇಳಿದೆ, ಈಗ ಟಾರ್ಗೆಟ್ ರಾಜಕಾರಣ ಅಂತಕ್ಕಂಥದ್ದು ಯಾವತ್ತೂ ಶಾಶ್ವತ ಅಲ್ಲ. ಇದು ಬಹುಶಃ ಕಾಂಗ್ರೆಸ್ ಪಕ್ಷದ ಸಂಸ್ಕೃತಿ. ಭಾರತೀಯ ಜನತಾ ಪಾರ್ಟಿ ಕೂಡ ಆಡಳಿತ ಪಕ್ಷವಾಗಿ ಕೆಲಸ ಮಾಡಿರ್ತಕ್ಕಂಥದ್ದು ನಾವು ನೋಡಿದ್ದೀವಿ. ಆದರೆ ಎಂದೂ ಕೂಡ ಅವರು ಈ ರೀತಿ ನಡ್ಕೊಂಡಂಥವ್ರಲ್ಲ, ನಾನು ಹೇಳಬೇಕಾಗುತ್ತೆ. ವಿಶೇಷವಾಗಿ ನಮ್ಮ ಜಿಲ್ಲೆಯಲ್ಲಿರ್ಬೋದು, ಇಡೀ ರಾಜ್ಯದಲ್ಲಿರ್ಬೋದು, ಎಂದೂ ಕೂಡ ಭಾರತೀಯ ಜನತಾ ಪಾರ್ಟಿಯ ನಾಯಕರುಗಳು ಆಡಳಿತ ಪಕ್ಷದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಈ ರೀತಿ ನಡ್ಕೊಂಡಿಲ್ಲ. ಆದರೆ ಯಾವತ್ತು ಕಾಂಗ್ರೆಸ್ಸು ರಾಜ್ಯದಲ್ಲಿ ಆಡಳಿತಕ್ಕೆ ಬರುತ್ತೋ ಅವಾಗೆಲ್ಲ ಜನತಾದಳ ಪಕ್ಷದ ಕಾರ್ಯಕರ್ತರ ಮೇಲೆ ಟಾರ್ಗೆಟ್ ರಾಜಕಾರಣ ಮಾಡ್ತಾರೆ. ಆದರೆ ಇದನ್ನು ನೋಡ್ಕೊಂಡು ನಾವು ಕೈ ಕಟ್ಟೆ ಹಾಕೊಂಡು ಸುಮ್ಮನೆ ಕೂರ್ಲಿಕ್ಕಾಗಲ್ಲ. ನಮ್ಮ ಕಾರ್ಯಕರ್ತರಿಗೆ ರಕ್ಷಣೆ ಕೊಡ್ತಕ್ಕಂಥದ್ದು ಒಬ್ಬ ಕಾರ್ಯಕರ್ತನಾಗ ನಮ್ಮ ಜವಾಬ್ದಾರಿ. ಆಮೇಲೆ ನ್ಯಾಯಯುತವಾಗಿದ್ದಂಥ ಸಂದರ್ಭದಲ್ಲಿ ಮಾತ್ರ ಅಂತಕ್ಕಂಥದ್ದನ್ನು ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಾರ ನಮ್ಮ ಕಾರ್ಯಕರ್ತರುಗಳಿಗೇನೆ ತಿದ್ದಿ ಬುದ್ಧಿ ಹೇಳ್ತೀವಿ. ಬೇರೆ ಏನಿರುತ್ತಣ್ಣ? ಇದು ನೋಡಿ, ರಾಜಕೀಯ ಪಕ್ಷಗಳ, ರಾಜಕೀಯ ನಾಯಕರುಗಳ ಕೇವಲ ರಾಜಕೀಯ ಲಾಭಕ್ಕೋಸ್ಕರ ರಾಮನಗರ ಜಿಲ್ಲೆ ಅಂತ ಹೆಸರಿಟ್ಟಿರ್ತಕ್ಕಂಥದ್ದಲ್ಲ. ಜಿಲ್ಲೆಯ ಜನತೆಯ ಸರ್ವತೋಮುಖ ಅಭಿವೃದ್ಧಿಯ ದೃಷ್ಟಿಕೋನದಲ್ಲಿ ಮಾನ್ಯ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ತಗೊಂಡಂಥ ತೀರ್ಮಾನ. 2007 ಅಂದರೆ ಈಗ ಸತತವಾಗಿ 17-18 ವರ್ಷಗಳ ಕಾಲ ಕಳೆದಿದೆ. ಜಿಲ್ಲೆಯಾಗಿ ಘೋಷಣೆ ಆದಮೇಲೆ ಕ್ಷೇತ್ರದಲ್ಲಿರ್ಬೋದು, ಜಿಲ್ಲೆಯಲ್ಲಿರ್ಬೋದು ಆಗಿರ್ತಕ್ಕಂಥ ಅಭಿವೃದ್ಧಿ ಇವತ್ತು ಜನಸಾಮಾನ್ಯರು ಮಾತನಾಡ್ತಾರೆ. ಬಹುಶಃ ಇವತ್ತು ಕೆಲವೊಂದಷ್ಟು ರಾಜಕೀಯದ ಉದ್ದೇಶಗಳಿಗೆ ಇನ್ನೇನು 6 ತಿಂಗಳಲ್ಲಿ ಜಿಲ್ಲೆಯಲ್ಲಿ ಒಂದು ಉಪಚುನಾವಣೆ ನಡಿಬೇಕಾಗಿದೆ. ಬಹುಶಃ ಕೆಲವೊಂದಷ್ಟು ಅವ್ರದ್ದಾದಂಥ ಲೆಕ್ಕಾಚಾರಗಳು, ಈಗೇನೋ ಜನಸಂಪರ್ಕ ಸಭೆ ಇದೆಲ್ಲ ಏನೇನೋ ಮಾಡಿಕೊಂಡು ಹೊರಟಿದ್ದಾರೆ. ಪಾಪ ಭಾಳ ಪ್ರೀತಿ ಇವತ್ತು ಚನ್ನಪಟ್ಟಣ ತಾಲೂಕಿನ ಮೇಲೆ ಈ ರಾಜ್ಯದ ಮುಖ್ಯಮಂತ್ರಿಗಳ ಮನಸ್ಸಿನಲ್ಲಿ ಉದ್ಭವ ಆಗಿದೆ. ಈಗ ನಾನು ಗಮನಿಸ್ತೇನೆ, ನೆನ್ನೆ ನಮ್ಮ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳು ಇವರು ಅಧಿಕಾರಕ್ಕೆ ಬರೋದಿಲ್ಲ, ಕುಮಾರಸ್ವಾಮಿ ಅವರೆಲ್ಲ ಮುಖ್ಯಮಂತ್ರಿ ಆಗ್ತಾರೆ ಅಂತಕ್ಕಂಥದ್ದು ಭಾಳ ಹಾಸ್ಯಾಸ್ಪದವಾಗಿ ನೆನ್ನೆ ಹೇಳಿದ್ದಾರೆ. 2018 ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲೂ ಕೂಡ ಇದೇ ರೀತಿ ಮಾನ್ಯ ಸಿದ್ದರಾಮಣ್ಣ ಅವರು ಕುಮಾರಸ್ವಾಮಿ ಅವರ ಅಪ್ರಾಣೆ ಈ ರಾಜ್ಯದ ಮುಖ್ಯಮಂತ್ರಿ ಆಗೋದಿಲ್ಲ ಅಂತ ಹೇಳಿದರು. ಆಮೇಲೆ ಪಾಪ ಕಾಂಗ್ರೆಸ್ನ ಮಹಾನಾಯಕರುಗಳು ಫಲಿತಾಂಶ ಹೊರಗೆ ಬಂದಿದ್ದ ದಿನ ಮಾನ್ಯ ಕುಮಾರಸ್ವಾಮಿ ಅವರು ಮಾನ್ಯ ದೇವೇಗೌಡರ ಮನೆ ಬಾಗಿಲಿಗೆ ಬಂದು ಸಂಪೂರ್ಣ ಸಹಮತ ಇದೆ, ನಮ್ಮ ಜೊತೆ ಸಮ್ಮಿಶ್ರ ಸರ್ಕಾರವನ್ನು ರಚನೆ ಮಾಡಿ ಅಂತ ಪಾಪ ಸಿದ್ದರಾಮಣ್ಣನೂ ಒಪ್ಪಿಗೆ ಕೊಟ್ಟರು ಅವತ್ತು. ಇದೆಲ್ಲ ಒಂದು ಇತಿಹಾಸ. ಇತ್ತೀಚೆಗೆ ನಡೆದಂಥ ಲೋಕಸಭಾ ಚುನಾವಣೆಯಲ್ಲಿ ಬಹಿರಂಗವಾಗಿ ಮತ್ತೆ ಗೌರವಾನ್ವಿತ ಮುಖ್ಯಮಂತ್ರಿಗಳು ಮಂಡ್ಯ ಜಿಲ್ಲೆಯಲ್ಲಿ ನಿಂತು ಒಂದು ಮಾತು ಹೇಳ್ತಾರೆ, ಸೂರ್ಯ ಚಂದ್ರ ಹುಟ್ಟೋದು ಎಷ್ಟು ಸತ್ಯವೋ ಕುಮಾರಸ್ವಾಮಿ ಅವರು ಈ ಸಲ ಲೋಕಸಭೆಯಲ್ಲಿ ಸೋಲೋದಷ್ಟೇ ಸತ್ಯ ಅಂತ ಹೇಳಿದ್ರು. ಪಾಪ ಸಂಸದರಾಗಿ ಆಯ್ಕೆಯಾಗೋದಷ್ಟೇ ಅಲ್ಲ, ಕೇಂದ್ರದಲ್ಲಿ ಸಚಿವರಾಗಿ ಈ ದೇಶದ ಹಾಗೂ ಈ ರಾಜ್ಯದ ಕೆಲಸವನ್ನು ನಿರ್ವಹಣೆ ಮಾಡಲಿಕ್ಕೆ ಬೃಹತ್ ಕೈಗಾರಿಕೆ ಹಾಗೂ ಹುಕ್ಕು ಅಂತಕ್ಕಂಥ 2 ಅತ್ಯಂತ ಬಲಿಷ್ಠವಾದಂಥ ಈ ದೇಶದ ಒಂದು GDP ಸೆಕ್ಟರ್ನ ಒಂದು ಗ್ರೋತ್ಗೆ ಭಾಳ ಪ್ರಮುಖವಾದಂಥ ಒಂದು ಇವತ್ತು ಹುದ್ದೆಗಳನ್ನ ಮಾನ್ಯ ಕುಮಾರಸ್ವಾಮಿ ಅವರಿಗೆ ಶ್ರೀ ನರೇಂದ್ರ ಮೋದಿಜಿಯವರು ಕೊಟ್ಟಿದ್ದಾರೆ. ಹಾಗಾಗಿ ಬಹುಶಃ ನನ್ನ ಅನಿಸಿಕೆ
ಇವೆರಡೂ ಉದಾಹರಣೆಗಳು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಯಾವಾಗ ಮಾನ್ಯ ಸಿದ್ದರಾಮಣ್ಣ ಅವರು ಆಗೋದಿಲ್ಲ ಅಂತಾರೋ ಬಹುಶಃ ಅವ್ರ ಬಾಯಲ್ಲಿ ಮಚ್ಚೆ ಇದೆ ಅನ್ಕೊಳ್ತೀನಿ. ಮುಂದೆ ಅದೇನೇನಾಗುತ್ತೆ ಕಾದು ನೋಡೋಣ. ಗೂಂಡಾ ವರ್ತನೆ, ಗೂಂಡಾ ಸಂಸ್ಕೃತಿ ಅಂತಕ್ಕಂಥದ್ದು ನಮ್ಮ ರಾಜ್ಯದಲ್ಲಿ ಯಾರಾದರೂ ಪ್ರಾರಂಭ ಮಾಡಿದರೆ ಅದು ಪಾಪ ಈ ಜಿಲ್ಲೆನಲ್ಲಿರ್ತಕ್ಕಂಥ ಕಾಂಗ್ರೆಸ್ನ ನಾಯಕರುಗಳು. ನಾನೀಗ ತಾನೇ ಸಾಕಷ್ಟು ಮಾತನಾಡಿದ್ದೇನೆ. ಪೊಲೀಸ್ ವಿಚಾರ ಇರ್ಬೋದು, ಎಂದೂ ಕೂಡ ಕುಮಾರಣ್ಣವ್ರು ಇಂಟರ್ಫಿಯರೆನ್ಸ್ ಕೊಟ್ಟಿಲ್ಲ. ಅಧಿಕಾರಿಗಳಿಗೆ ಸಂಪೂರ್ಣ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ. ಅಧಿಕಾರ ಇರಲಿ ಇಲ್ಲದೆ ಹೋಗಲಿ, ಎಂದೂ ಕೂಡ ಇನ್ನೊಂದು ಪಕ್ಷನ ಟಾರ್ಗೆಟ್ ಮಾಡಿ ರಾಜಕಾರಣ ಮಾಡ್ತಕ್ಕಂಥದ್ದು ನಮ್ಮ ಸಂಸ್ಕೃತಿ ಅಲ್ಲ, ನಮ್ಗದರ ಅವಶ್ಯಕತೆಯೂ ಇಲ್ಲ. ಸೊ ಗೂಂಡಾ ವರ್ತನೆ ಮಾಡ್ತಕ್ಕಂಥ ಸಂಸ್ಕೃತಿ ಈ ರಾಜ್ಯದಲ್ಲಿ ಏನಾದ್ರು ಪ್ರಾರಂಭ ಆಗಿದ್ದರೆ ಅದು ಕಾಂಗ್ರೆಸ್ನ ನಮ್ಮ ಜಿಲ್ಲಾ ನಾಯಕರಿಂದ. ಯಾವುದಣ್ಣ? ಇದಕ್ಕೆಲ್ಲ ಪ್ರಚೋದನೆ ಕೊಟ್ಟಂಥವ್ರು ಕಾಂಗ್ರೆಸ್ನವರು, ಆಯ್ತಲ್ಲಣ್ಣ. ಬಟ್ ಈಗ ಆಗಿದೆ 11 ಜನ ಡೈರೆಕ್ಟರ್ಗಳಲ್ಲಿ 8 ಜನ ಡೈರೆಕ್ಟರ್ಗಳು ನಮ್ಮ ಜೊತೆಲಿದ್ದಾರೆ, ಅವಿರೋಧವಾಗಿ ಆಯ್ಕೆ ಆಗ್ತಾರೆ. ಯಾವಾಗ ಸರ್? ಅದ್ರ ಬಗ್ಗೆ ಇವತ್ತು ಚರ್ಚೆ ಬೇಡ ಸರ್. ಈಗ ಏನಾಗಬೇಕಾಗಿದೆ ಅದ್ರ ಬಗ್ಗೆ ಮಾತನಾಡೋಣ. ನೋಡಿ ಸರ್, ಇಲ್ಲಿ ಪಾಯಿಂಟ್ ಇರೋದು ಚುನಾವಣೆ. ಇವತ್ತು ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಚುನಾವಣೆ ನಡೀತಕ್ಕಂಥದ್ದು ಭಾಳ ಶಾಂತಿಯುತವಾಗಿ ಇವತ್ತು ಆಗಬೇಕು ಅಂತಕ್ಕಂಥದ್ರ ಬಗ್ಗೆ ನಾವು ಚರ್ಚೆ ಮಾಡೋದಕ್ಕೆ ಕೂತಿದ್ದೀವಿ. ಈ ಹಿಂದೆ ಎಲ್ಲ ಇದ್ರ ಬಗ್ಗೆ ನಾವು ಚರ್ಚೆ ಮಾಡಲಿಕ್ಕೆ ಇಷ್ಟಪಡೋದಿಲ್ಲ. ಬೇರೆ ಏನಾರಿದ್ರೆ ಕೇಳಿ. ಚನ್ನಪಟ್ಟಣ ಉಪಚುನಾವಣೆ ವಿಚಾರವಾಗಿ ಈಗಾಗಲೇ ನಿಮ್ಮ ಪಕ್ಷದ ಮುಖಂಡರು ಕಾರ್ಯಕರ್ತರು ಸಭೆಗಳನ್ನು ಮಾಡ್ತಾ ಇದ್ದಾರೆ. ಇವತ್ತು ಕೂಡ ಸಭೆ ನಡೀತಾ ಇದೆ. ಪ್ರಮುಖವಾಗಿ JDS ಪಕ್ಷಕ್ಕೆ ಟಿಕೆಟನ್ನು ಉಳಿಸ್ಕೊಳ್ಬೇಕು ಅನ್ನುವಂಥ ಒತ್ತಾಯ ಕೇಳಬರ್ತದೆ. ಈ ವಿಚಾರವಾಗಿ ಏನು ಹೇಳ್ತೀವಿ? 1994ರಲ್ಲಿ ಜನತಾ ಪಾರ್ಟಿ ಇದ್ದಂಥ ಸಂದರ್ಭದಲ್ಲಿ ವರದೇಗೌಡರು ಸಾಹೇಬರು ಮೊದಲನೇ ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದರು. ಅವರು ಇವತ್ತು ನಮ್ಮ ಮುಂದೆ ಇಲ್ಲ. ತದನಂತರ ಇನ್ನೊಬ್ಬರು ಈಗ ಮಾತಾಡೋದ್ನಲ್ಲ, ಇಲ್ಲೊಬ್ಬರು ಮಾಜಿ ಶಾಸಕರ ಥರ ಅವ್ರನ್ನೂ ಶಾಸಕರು ಮಾಡಿದ್ರು ಚನ್ನಪಟ್ಟಣದಲ್ಲಿ. ಅವ್ರ ಹೆಸರು ನಾನು ಹೇಳೋಕ್ಕೆ ಇಷ್ಟಪಡೋದಿಲ್ಲ. ಅವರು ಕೂಡ ಪಾಪ ಪಕ್ಷಾಂತರ ಮಾಡಿ ಬೇರೆ ಬೇರೆ ಕಾರಣಗಳಿಗೆ ಪಕ್ಷದ ಕಾರ್ಯಕರ್ತರ ಒಂದು ಶ್ರಮಕ್ಕೆ ಗೌರವ ಕೊಡದಿರೋ ಹೋದರು. ತದನಂತರ ಶಿಮ್ಲಿಂ ನಾಗರಾಜಣ್ಣ ಅವರು ಕೂಡ ಇವತ್ತು ನಮ್ಮ ಮುಂದೆ ಇಲ್ಲ. ಭಾಳ ನಿಷ್ಠಾವಂತ ಕಾರ್ಯಕರ್ತರು, ಸಾಮಾನ್ಯರಲ್ಲಿ ಸಾಮಾನ್ಯ ಕಾರ್ಯಕರ್ತರು. ಅವರು ಕೂಡ ಹತ್ತತ್ರ 55,000 ಮತಗಳನ್ನ ಅವತ್ತು ಚುನಾವಣೆ ಸಂದರ್ಭದಲ್ಲಿ ಕೊಟ್ಟಂಥ ಸಂದರ್ಭದಲ್ಲಿ ಪಡೆದುಕೊಂಡ್ರು. ತದನಂತರ ಅನಿತಾ ಕುಮಾರಸ್ವಾಮಿ ಅವರು 2013ರಲ್ಲಿ 73,000 ಮತಗಳು ತಗೊಳ್ತಾರೆ. ಅಂದರೆ ಒಂದು 3,000 ಇಂದ 4,000 ಮತಗಳಿಂದ ಪರಾಜಿತಗೊಳ್ತಾರೆ. ತದನಂತರ 18ರಲ್ಲಿ ಮಾನ್ಯ ಕುಮಾರಸ್ವಾಮಿ ಅವರೇ ಬರಬೇಕು, ಕಾರ್ಯಕರ್ತರನ್ನ ಉಳಿಸ್ಬೇಕು, ಕಾರ್ಯಕರ್ತರ ಒಂದು ಭಾವನೆಗಳಿಗೆ ಕುಮಾರಸ್ವಾಮಿ ಅವರು ಬೆಲೆ ಕೊಟ್ಟು ಬಂದು ಚುನಾವಣೆ ಸ್ಪರ್ಧೆ ಮಾಡಬೇಕು, ನಮ್ಮ ಅಸ್ತಿತ್ವ ಉಳಿಬೇಕು ಅಂತಕ್ಕಂಥದ್ದು ಚನ್ನಪಟ್ಟಣ ತಾಲೂಕಿನ ಕಾರ್ಯಕರ್ತರುಗಳ ಒಂದು ಅಭಿಪ್ರಾಯ ಆಗಿತ್ತು. ಬಹುಶಃ ಅಕ್ಕಪಕ್ಕ ಕ್ಷೇತ್ರಗಳಲ್ಲಿ ಚುನಾವಣೆಯನ್ನು ನಿಲ್ತಕ್ಕಂಥ ಉದಾಹರಣೆಗಳು ಎಲ್ಲೂ ಕೂಡ ನಮ್ಮ ರಾಜ್ಯದಲ್ಲಿ ಇಲ್ಲ. ಅದು ಮಾನ್ಯ ಕುಮಾರಸ್ವಾಮಿ ಅವರು ತಗೊಂಡಂಥ ಅವತ್ತು ತೀರ್ಮಾನ ಕಾರ್ಯಕರ್ತರನ್ನು ಉಳಿಸಲಿಕ್ಕೆ ಕ್ಷೇತ್ರದಲ್ಲಿ. ತದನಂತರ ಕಳೆದ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಕುಮಾರಣ್ಣ ಅವರು ಒಂದು ಕಡೆ ಪಂಚರತ್ನ ಕಾರ್ಯಕ್ರಮದ ಒತ್ತಡದ ಹಿನ್ನೆಲೆ ಒಂದು ದಿನ ಕೂಡ ಪ್ರಚಾರಕ್ಕೆ ಬರಲಿಕ್ಕಾಗಲಿಲ್ಲ. ಕಾರ್ಯಕರ್ತರುಗಳೇ ಚುನಾವಣೆ ಮಾಡಿದರು. ಬಹುಶಃ ದೇವೇಗೌಡರು ಸಾಹೇಬರು ಒಂದು ಸ್ವಲ್ಪ ಸಮಯ ಕೊಟ್ಟರು. ಏಕೆಂದರೆ ಇವತ್ತು ಚನ್ನಪಟ್ಟಣ ತಾಲೂಕಿನಲ್ಲಿ ಇಗ್ಲೂರು ಬ್ಯಾರೇಜ್ನ ಕಟ್ತಕ್ಕಂಥದ್ದು ಏನು ಮಾನ್ಯ ದೇವೇಗೌಡರು ಸಾಹೇಬರು ಮಾಡಿದರು, ಬಹುಶಃ ಇವತ್ತು ಕೂಡ ಅಲ್ಲಿರ್ತಕ್ಕಂಥ ರೈತರುಗಳ ಒಂದು ಮನಸ್ಸಿನಲ್ಲಿ ಉಳಿದಿದೆ. ಹಾಗಾಗಿ ಮೊನ್ನೆ ದಿನ JP ನಗರದ ಕಚೇರಿಯಲ್ಲಿ ಮಾನ್ಯ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಸಭೆ ನಡೀತು.
ಕಾರ್ಯಕರ್ತರುಗಳು ಅವ್ರದ್ದಾದಂಥ ಭಾವನೆಗಳನ್ನ ವ್ಯಕ್ತಪಡಿಸಿದ್ದಾರೆ. JDSದಾದಂಥ 70,000 75,000 ಸಾಂಪ್ರದಾಯಿಕ ಮತಗಳಿದೆ ಕ್ಷೇತ್ರದಲ್ಲಿ. ಹಾಗಾಗಿ ಅವರ ಕೆಲವೊಂದಷ್ಟು ಭಾವನೆಗಳು ವ್ಯಕ್ತಪಡಿಸಿದ್ದಾರೆ. ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ನಾಯಕರುಗಳು ಕೂಡ ಕೆಲವೊಂದಷ್ಟು ಕ್ಷೇತ್ರದಲ್ಲಿ ಇರ್ತಕ್ಕಂಥ ವಿಷಯಗಳನ್ನ ಕ್ರೋಢೀಕರಿಸಿ ಒಂದು ವರದಿಯನ್ನು ರಾಷ್ಟ್ರೀಯ BJP ನಾಯಕರುಗಳಿಗೆ ಕಳಿಸ್ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ. ಜೊತೆಯಲ್ಲಿ ಮಾನ್ಯ ಕುಮಾರಣ್ಣ ಅವರು, ದೇವೇಗೌಡರು ಸಾಹೇಬರು, ಎರಡೂ ಪಕ್ಷದ ಕಾರ್ಯಕರ್ತರುಗಳು ತಾಲೂಕಿನಲ್ಲಿ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂಥ ತೀರ್ಮಾನ ತಗೋಬೇಕು ಅಂತಕ್ಕಂಥ ಸಲಹೆ ಕೊಡ್ತಾರೆ. ಆ ರೀತಿ ತೀರ್ಮಾನ ತಗೋತೀವಿ.